ಇನ್ನು ಆಡಿಯೋ ವೈರಲ್ ಬೆನ್ನಲ್ಲೇ ಮುಸ್ಲಿಂ ನಾಯಕರ ಜೊತೆ ಜಮೀರ್ ಸಭೆ ನಡೆಸಿದ್ದು ಸಮುದಾಯದ ಪ್ರಮುಖರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಜಮೀರ್ ಸಭೆಯಲ್ಲಿ ಎಂಎಲ್ಸಿಎ ನಸೀರ್ ಅಹ್ಮದ್ ಖಾನ್ ಕೂಡ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ನಾಯಕರೊಬ್ಬರ ಗೆಸ್ಟ್ ಹೌಸ್ನಲ್ಲಿ ಜಮೀರ್ ಸಭೆ ನಡೆಸ್ತಾ ಇದ್ದಾರೆ. ಶಿವಾನಂದ ಸರ್ಕಲ್ ಬಳಿ ಇರೋ ಖಾಸಗಿ ಗೆಸ್ಟ್ ಹೌಸ್ನಲ್ಲಿ ಈ ಸಭೆ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಆಡಿಯೋ ರಾಜ್ಯದಾದ್ಯಂತ ವೈರಲ್ ಆಯಿತು. ಒಂದು ಕಡೆ ನೂತನ ಸರ್ಕಾರ ರಚನೆ, ಅದರ ಕಸರತ್ತು, ಸಚಿವರ ಸ್ಥಾನಗಳನ್ನ ಫೈನಲ್ ಮಾಡ್ತಾ ಇರೋ ಹೊತ್ತಲ್ಲಿ ಜಮೀರ್ ಅಹಮದ್ ಅವರದ್ದು ಅನ್ನಲಾದ ಆಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಇದರ ಬಗ್ಗೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಜಮೀರ್ ರದ್ದು ಎನ್ನಲಾದ ಆಡಿಯೋ ವೈರಲ್ ಬೆನ್ನಲ್ಲೇ ವಾಗ್ದಾಳಿ. ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಬಾರದು, ಹೈಕಮಾಂಡ್ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಎಸ್ ಮಲ್ಲಿಕಾರ್ಜುನ್ ಮಾತಾಡಿದ್ದಾರೆ. ಜನರ ಆಶೀರ್ವಾದದಿಂದ ನನ್ನ ಮಗ ಸಮರ್ಥ್ ಗೆದ್ದು ಬಂದಿದ್ದಾನೆ. 7 ಬಾರಿ ನಮ್ಮ ತಂದೆ ಗೆಲ್ಲಿಸಿದ ಜನತೆ ನಮ್ಮ ಫ್ಯಾಮಿಲಿ ಕೈ ಹಿಡಿದಿದ್ದಾರೆ. ಆಡಿಯೋ ಬಗ್ಗೆ ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ. ಇವತ್ತು ಮತ್ತೆ ನಮ್ಮ ಫ್ಯಾಮಿಲಿಗೆ ಕೈ ಹಿಡಿದಿದೆ. ಅದೇ ರೀತಿ ಜನಗಳ ಒಂದು ಆಶೀರ್ವಾದದಿಂದ ಇವತ್ತು ಸಮರ್ಥ ಗೆದ್ದಿದ್ದಾನೆ. ಏನೇ ಮಾಡಿದ್ರು ಇವೆಲ್ಲ ತಾತ್ಕಾಲಿಕ. ಜನಗಳಿಗೆ ಒಳ್ಳೆ ಕೆಲಸ ಆಗೋದು, ಒಳ್ಳೆ ಪ್ರಾಮಾಣಿಕವಾಗಿದ್ದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದರೆ ಜನಗಳು ನೆನೆಸ್ತಾರೆ. ಆ ದೃಷ್ಟಿಕೋನದಲ್ಲಿ ಏನು ಆಡಿಯೋ ಇದೆ ಅದನ್ನು ನಾನು ಕ್ಲೀನಾಗಿ ನೋಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಹೈಕಮಾಂಡ್ನವರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಯಾರಾದ್ರೂ ಇವು ಮಾಡಬಾರ್ದು. ಏನು ಮಾಡೋದಾದ್ರೂ ಓಪನ್ ಆಗಿ ಮಾಡಬೇಕು, ಓಪನ್ ಆಗಿ ವಿರೋಧ ಮಾಡಬೇಕು. ಇದೊಂದು ನಮ್ನಿ ಹೆಂಗಪ್ಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಜೊತೆಗಿತ್ಕೊಂಡು, ಆ ರೀತಿ ಆಗಬಾರ್ದು. ಇದಕ್ಕೇನು ಸೂಕ್ತವಾದಂಥ ಕೆಲಸವನ್ನು ಹೈಕಮಾಂಡ್ನವ್ರದ್ದು ಸಂಪೂರ್ಣವಾಗಿ ತೆಗೆದುಕೊಂಡೇ ಕೊಳ್ತಾರೆ. ಮತ್ತು ಅವರೇನು ಇವತ್ತು ಹೇಳ್ಬೇಕಪ್ಪ ಅಂದರೆ BJPಯವರು ಎಲ್ಲ ಒಂದಾಗಿ ಒಟ್ಟು ಸಮರ್ಥನ ಸೋಲಿಸಬೇಕು, BJP ಗೆಲ್ಲಬೇಕು. ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಚೋರನ್ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವ್ರಿ, A ಟೀಮು B ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ತೀವಿ ಸರ್. BJP ಕ್ಯಾಂಡಿಡೇಟ್ ಇದ್ದರು, SDPI ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ದು ಎಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದ ಇವರೆಲ್ಲರೂ ಒಗ್ಗಟ್ಟಾಗೆ, ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ, SDPI BJP. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.